ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣವೇ ಕೆಲವರಿಗೆ ತಲೆ ಸುತ್ತಿದಂತನಿಸಿ ಕಣ್ಣು ಮಸಕಾಗೋದು, ಕಾಲುಗಳು ತಡಬಡಾಯಿಸೋದು ಅಥವಾ ದೇಹದ ಸಮತೋಲನ ತಪ್ಪಿದಂತಾಗೋದು ಹಲವರ ಅನುಭವ. ಹೆಚ್ಚಿನವರು ಇದನ್ನ ನಿದ್ದೆ ಸರಿಯಾಗಿಲ್ಲ ಅಥವಾ ಸುಸ್ತು ಅಂತ ಸುಮ್ಮನಾಗ್ತಾರೆ. ಆದರೆ ಬೆಳಗ್ಗೆ ಎದ್ದ ಕೂಡಲೇ ಕಾಣಿಸಿಕೊಳ್ಳುವ ಈ ದೈಹಿಕ ಬದಲಾವಣೆಗಳು ನಿಮ್ಮ ಆಂತರಿಕ ಆರೋಗ್ಯದ ಕೈಗನ್ನಡಿ. ಪದೇ ಪದೇ ಹೀಗಾಗ್ತಿದ್ರೆ ಅದು ಅಪಾಯದ ಮುನ್ಸೂಚನೆ. ಅಷ್ಟಕ್ಕೂ ಬೆಳಗ್ಗೆ ತಲೆ ಸುತ್ತೋದಕ್ಕೆ ಅಸಲಿ ಕಾರಣಗಳೇನು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಕೆಲವರಿಗೆ ಪ್ರಪಂಚವೇ ಸುತ್ತಿದಂತೆ ಭಾಸವಾಗುತ್ತದೆ. ಕಣ್ಣು ಮಸಕಾಗುವುದು, ಕಾಲುಗಳು ತಡಬಡಾಯಿಸುವುದು ಅಥವಾ ದೇಹದ ಸಮತೋಲನ ತಪ್ಪಿದಂತಾಗುವುದು ಹಲವರ ಅನುಭವ. ಹೆಚ್ಚಿನವರು ಇದನ್ನ ನಿದ್ದೆ ಸರಿಯಾಗಿಲ್ಲ ಅಥವಾ ಸುಸ್ತು ಇರಬಹುದು ಅಂತ ಸುಮ್ಮನಾಗ್ತಾರೆ. ಆದರೆ ತಜ್ಞರ ಪ್ರಕಾರ ಬೆಳಗ್ಗೆ ಉಂಟಾಗುವ ಈ ತಲೆ ಸುತ್ತು ಕೇವಲ ಸುಸ್ತಲ್ಲ, ಅದು ನಿಮ್ಮ ದೇಹ ನೀಡುತ್ತಿರುವ ಎಚ್ಚರಿಕೆಯ ಸಂಕೇತವಾಗಿರಬಹುದು. ಇದು ಏಕೆ ಸಂಭವಿಸುತ್ತದೆ ಮತ್ತು ಇದರ ಹಿಂದಿರುವ ಗಂಭೀರ ಕಾರಣಗಳೇನು? ಬನ್ನಿ ತಿಳಿಯೋಣ. ಬೆಳಗ್ಗೆ ತಲೆ ಸುತ್ತು ಬರಲು ಪ್ರಮುಖ ಕಾರಣಗಳು: ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್. ನಾವು ಮಲಗಿದ್ದಾಗ ರಕ್ತದೊತ್ತಡ ಸ್ಥಿರವಾಗಿರುತ್ತದೆ. ಆದರೆ ದಿಢೀರನೆ ಮಂಚದಿಂದ ಎದ್ದು ಕುಳಿತಾಗ ಗುರುತ್ವಾಕರ್ಷಣೆಯ ಕಾರಣದಿಂದ ರಕ್ತವು ಕಾಲುಗಳತ್ತ ಧಾವಿಸುತ್ತದೆ. ಇದರಿಂದ ಮೆದುಳಿಗೆ ಕ್ಷಣಕಾಲ ರಕ್ತದ ಹರಿವು ಕಡಿಮೆಯಾಗಿ ತಲೆ ಸುತ್ತು ಉಂಟಾಗುತ್ತದೆ. ನಿರ್ಜಲೀಕರಣ. ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ನೀರು ಕುಡಿಯದೆ ಮಲಗಿರ್ತೇವೆ. ಒಂದು ವೇಳೆ ಹಗಲಿನಲ್ಲೂ ಕಡಿಮೆ ನೀರು ಕುಡಿಯುವ ಅಭ್ಯಾಸವಿದ್ರೆ ಬೆಳಗ್ಗೆಯ ಹೊತ್ತಿಗೆ ದೇಹದಲ್ಲಿ ನೀರಿನ ಅಂಶ ತೀವ್ರವಾಗಿ ಕಡಿಮೆಯಾಗಿ ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ತಲೆ ಸುತ್ತಬಹುದು. ಆದ ಕಾರಣ ಯಥೇಚ್ಛವಾಗಿ ನೀರು ಕುಡಿಯಿರಿ. ರಕ್ತಹೀನತೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳ ಅಥವಾ ಹಿಮೋಗ್ಲೋಬಿನ್ ಕೊರತೆ ಇದ್ದಾಗ ಮೆದುಳಿಗೆ ಸರಿಯಾದ ಪ್ರಮಾಣದ ಆಮ್ಲಜನಕ ಪೂರೈಕೆ ಆಗೋದಿಲ್ಲ. ಇದು ಬೆಳಗ್ಗೆ ಎದ್ದಾಗ ತೀವ್ರ ನಿಶಕ್ತಿ ಮತ್ತು ತಲೆ ಸುತ್ತಿಗೆ ಕಾರಣವಾಗುತ್ತದೆ. ಲೋ ಶುಗರ್. ರಾತ್ರಿ ಊಟ ಕಡಿಮೆ ಮಾಡಿದ್ರೆ ಅಥವಾ ಮಧುಮೇಹದ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ರೆ ಬೆಳಗ್ಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕುಸಿಬಹುದು. ಇದರಿಂದ ತಲೆ ಸುತ್ತಿನ ಜೊತೆಗೆ ಕೈಕಾಲು ನಡುಕ ಮತ್ತು ಬೆವರು ಬರಬಹುದು. B12 ವಿಟಮಿನ್ ಕೊರತೆ. ನರಗಳ ಆರೋಗ್ಯಕ್ಕೆ ವಿಟಮಿನ್ B12 ಅತ್ಯಗತ್ಯ. ಇದರ ಕೊರತೆಯು ನರಮಂಡಲದ ಮೇಲೆ ಪ್ರಭಾವ ಬೀರಿ ದೇಹದ ಸಮತೋಲನ ತಪ್ಪುವಂತೆ ಮಾಡುತ್ತದೆ. ಒಳಕಿವಿಯ ಸಮಸ್ಯೆ. ನಮ್ಮ ದೇಹದ ಸಮತೋಲನವನ್ನ ಕಾಪಾಡುವಲ್ಲಿ ಕಿವಿಯ ಒಳಗಿನ ದ್ರವ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲಿ ಸೋಂಕು ಅಥವಾ ಏರುಪೇರಾದಾಗ ವರ್ಟಿಗೋನಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಯಾವಾಗ ವೈದ್ಯರನ್ನ ಕಾಣಬೇಕು? ತಲೆ ಸುತ್ತಿನ ಜೊತೆಗೆ ಈ ಲಕ್ಷಣಗಳಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ತೀವ್ರವಾದ ತಲೆನೋವು ಮತ್ತು ವಾಂತಿ, ಎದೆನೋವು ಅಥವಾ ಉಸಿರಾಟದ ತೊಂದರೆ, ಮಾತನಾಡಲು ಕಷ್ಟವಾಗುವುದು ಅಥವಾ ಮಸುಕಾದ ದೃಷ್ಟಿ, ಕೈಕಾಲುಗಳಲ್ಲಿ ಅತಿಯಾದ ಜುಮುಗುಟ್ಟುವಿಕೆ ಅಥವಾ ಪಾರ್ಶ್ವವಾಯುವಿನ ಲಕ್ಷಣಗಳು, ಇಂತಹ ಲಕ್ಷಣಗಳಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಪರಿಹಾರ ಮತ್ತು ತಡೆಗಟ್ಟುವ ಕ್ರಮಗಳು. ನಿಧಾನವಾಗಿ ಏಳಿ. ನಿದ್ದೆಯಿಂದ ಎದ್ದ ತಕ್ಷಣ ಮೊದಲು ಪಕ್ಕಕ್ಕೆ ಹೊರಳಿ ನಿಧಾನವಾಗಿ ಕುಳಿತುಕೊಳ್ಳಿ. 1 ನಿಮಿಷದ ನಂತರವಷ್ಟೇ ನಿಧಾನವಾಗಿ ಕಾಲೂರಿ ನಿಲ್ಲಿ.
ಒಂದು ಗ್ಲಾಸ್ ನೀರು. ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಇದು ರಾತ್ರಿಯ ನಿರ್ಜಲೀಕರಣವನ್ನ ಸರಿಪಡಿಸುತ್ತದೆ. ಸರಿಯಾದ ಆಹಾರ. ಕಬ್ಬಿಣಾಂಶ ಮತ್ತು ವಿಟಮಿನ್ಗಳಿರುವ ಪೌಷ್ಟಿಕ ಆಹಾರ ಸೇವಿಸಿ. ರಾತ್ರಿ ಹಸಿವಿನಿಂದ ಮಲಗಬೇಡಿ. ವ್ಯಾಯಾಮ. ಕುತ್ತಿಗೆ ಮತ್ತು ಕಣ್ಣಿನ ಸರಳ ವ್ಯಾಯಾಮಗಳು ತಲೆ ಸುತ್ತನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.